ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಈಸಿಯಾಗಿ ಬೇಗ ಒಂದು ಅರ್ಧ ಗಂಟೆಯಲ್ಲಿ ಸ್ವಲ್ಪ ಜಾಸ್ತಿ ಅಷ್ಟೇ, ಒಂದು ಗಂಟೆ ಬೇಡ, ಅದೇ ಈಸಿಯಾಗಿ ಮಾಡೋಣ ಒಂದು ಚಿಕನ್ ಕರಿ ರೆಸಿಪಿಯ. ಅದು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಚಿಕನ್ ಎಲ್ಲ ನಾನು ನೀಟಾಗಿ ಕ್ಲೀನಾಗಿ ಇಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನೊಂದು ಮಿಕ್ಸಿ ಜಾರ್ಲು 3 ಮೀಡಿಯಮ್ ಟೊಮಾಟೊ ಕಟ್ ಮಾಡಿದ್ದು, ಒಂದು 10 ಪೀಸು ಹಸಿ ಮೆಣಸಿನ್ಕಾಯಿ, ಒಂದು 2 ದೊಡ್ಡ ಈರುಳ್ಳಿ, ಇದೆಲ್ಲ ಮಿಕ್ಸಿ ಜಾರಲ್ಲಿ ಹಾಕೋಣ. ಅದು ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ಕು ಪೇಸ್ಟ್ ಈ ಶುಂಠಿ ಬೆಳ್ಳುಳ್ಳಿ ಇದೆಯಾ ಅಂದರೆ ಅದು ಹಾಕಬೇಕು, ಪೇಸ್ಟ್ ಇದೆಯಾ ಅಂದರೆ ಅದು ಹಾಕಬೇಕು. 3 ಟೀ ಸ್ಪೂನ್ ಮೊಸರು ಹಾಕಬೇಕು. 3/4 ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕೋಣ. 2 ಟೀ ಸ್ಪೂನ್ ಧನಿಯಾ ಪೌಡ್ರು, 2.5 ಟೀ ಸ್ಪೂನು ಚಿಲ್ಲಿ ಪೌಡ್ರು, 1 ಟೀ ಸ್ಪೂನ್ ಗರಂ ಮಸಾಲ ಪುಡಿ, ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಎಲ್ಲ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು. ಎಲ್ಲ ಮಸಾಲೆ ಚೆನ್ನಾಗಿ ರೀತಿಯಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದೀವಿ. ಕುಕ್ಕರ್ಲು ನಾನು 2.5 ಟೀ ಸ್ಪೂನು ಆಯಿಲ್ ಬಿಸಿ ಹಾಕಿಟ್ಟಿದ್ದೀವಿ. ನಮ್ಮದು ಗ್ರೈಂಡ್ ಹಾಕಿಯ ಮಸಾಲೆ ಎಲ್ಲ ಈ ಆಯಿಲ್ ಹಾಕಿಟ್ಟು ಗ್ರೈಂಡ್ ಮಾಡಿದ ಮಸಾಲೆಲ್ಲ ಕುಕ್ಕರ್ಲು ಆಯಿಲ್ ಹಾಕಿಟ್ಟಿದ್ದೀವಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೆ ಒಂದು 5-6 ನಿಮಿಷ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲಿಡ್ ಹಾಕಿ ಒಂದು 5 ನಿಮಿಷ ಹಾಕಿಡಬೇಕು. ಈಗ ನಮ್ಮದು ಮಸಾಲೆ ಎಲ್ಲ ಒಂದು ಫ್ರೈ ಆಗಿ ಇದೆಲ್ಲ ಒಂದು ಡ್ರೈ ಆಗಿದೆ, ನೀರೆಲ್ಲ ಹೋಗಿ ಡ್ರೈ ಆಗಿದ್ದು. ಈ ಟೈಮಲ್ಲಿ ನಮ್ಮದು ಕ್ಲೀನ್ ಮಾಡಿ ಚಿಕನ್ ಎಲ್ಲ ಹಾಕೋಣ. ಈಗ ಚಿಕನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕಿಟ್ಟಿದ್ದೀವಿ. ಒಂದು 2 ನಿಮಿಷ ಒಂದು ಫ್ರೈ ಹಾಕಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಉಪ್ಪು ಹಾಕಬೇಕು. ಇದಕ್ಕೆ ತಕ್ಕಷ್ಟ ಉಪ್ಪು ಹಾಕೋಣ. ಉಪ್ಪು ಹಾಕಿ ಎಲ್ಲ ಒಂದು ಮಿಕ್ಸ್ ಹಾಕಬೇಕು. ಚಿಕನ್ ನೀರೇನು ಹಾಕಿಲ್ಲ ನೋಡಿರಿ, ಚಿಕನ್ ನೀರೆಲ್ಲ ಬಂದಿದೆ. ಇದು ಮಿಕ್ಸ್ ಹಾಕೋಣ. ಈಗೇನು ನಮ್ಗೊಂದು ಸ್ವಲ್ಪ ನೀರು ಹಾಕೋಣ. ನಾನು ಮಿಕ್ಸಿ ಜಾರ್ಲೊಂದು 1/4 ಕಪ್ಪು ನೀರು ಹಾಕಿದ್ದೀವಿ, ಅದು ಹಾಕೋಣ. ಗ್ರೈಂಡ್ ಮಾಡಿಲ್ವಾ ಜಾರ್ಲು. ಈಗ ಇದು ಚೆನ್ನಾಗಿ ಕುದೀತು. ಟೈಮಲ್ಲಿ ಲಿಡ್ ಹಾಕಿ 2 ವಿಸಿಲ್ ಅಷ್ಟೇ ಲಿಡ್ ಹಾಕಿಟ್ಟಿದ್ದೀವಿ. 2 ವಿಸಿಲಿಗೆ ಹೋಗಬೇಕು. ಈಗ ನಮ್ಮದು 2 ವಿಸಿಲೆಲ್ಲ ಹೋಗಿ ಕುಕ್ಕರೆಲ್ಲ ತಣ್ಣಕ್ಕಾಗಿದ್ದು ಓಪನ್ ಮಾಡಬೇಕು. ಈಗ ನಮ್ಮದು ಈಸಿ ಕುಕ್ಕರ್ ಚಿಕನ್ ಕರಿ ಈಸಿಯಾಗಿದ್ದು. ಏನಂದರೆ ಜಾಸ್ತಿ ಟೈಮ್ ಏನೂ ಆಗೋಲ್ಲ. ಈ ರೀತಿಯಲ್ಲಿ ಮಸಾಲೆ ಎಲ್ಲ ರೆಡಿ ಆಗೋ ಟೈಮಲ್ಲಿ ಒಳ್ಳೆ ಟೇಸ್ಟಾಗಿರುತ್ತೆ. ಇದು ಚಪಾತಿ, ಪರೋಟ, ನಾನು ಮತ್ತು ರೈಸು, ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೀವೆಲ್ಲ ಈ ರೀತಿಯಲ್ಲಿ ಎಲ್ಲ ಮಸಾಲೆ ಗ್ರೈಂಡ್ ಮಾಡಿ ಸಾರು ಮಾಡಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ಕರಿ ರೆಡಿ ಆಗುತ್ತೆ. 5 ನಿಮಿಷದಲ್ಲಿ ಕರಿ ರೆಡಿ ಆಗೋಲ್ಲ, ಅರ್ಧ ಗಂಟೆಯಲ್ಲಿ ಕರಿ ಎಲ್ಲ ಈಸಿಯಾಗಿ ರೆಡಿ ಆಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ನಮ್ಮದು ಪ್ಯಾನ್ಲಿ ಹಾಕಿ ಎಲ್ಲ ಹುರಿದು ಫ್ರೈ ಮಾಡಿ ಟೈಮ್ ಏನೂ ಆಗೋಲ್ಲ. ಈ ರೀತಿಲಿ ಹಾಕಿ ಒಳ್ಳೆ ಟೇಸ್ಟಾಗಿರುತ್ತೆ. ನಿಮಗೆ ಗಟ್ಟಿ ಸಾರಾಗಿರುತ್ತೆ. ಟೇಸ್ಟಿ ಮಸಾಲೆ ಎಲ್ಲ ಆಗಿದಲ್ವಾ, ಅದಕ್ಕೆ ಒಳ್ಳೆ ಟೇಸ್ಟು ಆಗಿರುತ್ತೆ. ನೀವೆಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ರೀತಿ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಮ್ಗೆ ಬೇಜಾರಾಗಿರೋ ಟೈಮಲ್ಲೆಲ್ಲ ಈ ರೀತಿಲೆಲ್ಲ ಬೇಗ ಚಿಕನ್ ಕರಿ ರೆಡಿ ಆಗಬೇಕು. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.